ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡಿ ಸರ್, ನೀವು ಏನು ಮಾಡ್ತಿರೋ ಏನೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಂಟಿ ಲಾಯರ್ಗೆ ಬೇರೆ ಯಾವ ಲಾಯರ್ ಸಪೋರ್ಟು ಸಿಗಬಾರ್ದು. ಅದು ಎಷ್ಟು ಖರ್ಚಾಗುತ್ತೋ ಆಗಲಿ. ನಾನು ಹೇಳಿದ ನೆನಪಿದೆ ಅಲ್ಲ? ಸರಿ, ಏನಾದರೂ ಇದ್ದರೆ ಮತ್ತೆ ನನಗೆ ಕಾಲ್ ಮಾಡಿ. ರಾಧಾ, ನಿನಗೆ ಒಂದು ಗುಡ್ ನ್ಯೂಸ್. ಏನು ವೈಭವ್ ಅದು? ಗೆಸ್ ವಾಟ್? ನೀವೇ ಹೇಳಿ ವೈಭವ್, ಗೊತ್ತಾಗ್ತಿಲ್ಲ. ನೀನು ಹೇಳಿದ್ದಲ್ಲ, ಆ ಪುರ್ಸಿನ ಕೆಲ್ಸದಿಂದ ತೆಗಿಸ್ಬೇಕು ಅಂತ. ಅವನು ಕೆಲಸ ಕಲ್ತ್ಕೊಂಡಿದ್ದಾನೆ. ನನಗೆ ಈ ವಿಷಯ ಮೊದಲೇ ಗೊತ್ತಿತ್ತು. ವಾಟ್? ನಿನಗೆ ಮುಂಚೆನೇ ಗೊತ್ತಿತ್ತಾ? ಆದರೆ ಅವನು ಇವಾಗಷ್ಟೇ ತಾನೇ ಕೆಲಸ ಕಳ್ಕೊಂಡಿರೋದು. ನಿಂಗೆ ಮುಂಚೆನೇ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಈ ಕೆಲಸ ನಾನು ಹೇಳಿದ್ದು ಯಾರಿಗೆ ಹೇಳಿ? ನಿಮಗೆ. ನಿಮ್ಮ ಕೈಯಲ್ಲಿ ಆಗದೆ ಇರೋವಂಥದ್ದು ಏನಿದೆ? ನನಗೆ ಮುಂಚೆನೇ ಗೊತ್ತಿತ್ತು ವೈಭವ್, ಈ ಕೆಲಸನ ನೀವು ಈಸಿಯಾಗಿ ಮುಗಿಸ್ತೀರಾ ಅಂತ. ನೋಡ್ತಾ ಇರಿ ವೈಭವ್, ಈ ಪುರುಷಿನ ನಾನು ಯಾವ ರೀತಿ ಬುಗ್ರಿ ಥರ ಆಡಿಸ್ತೀನಿ ಅಂತ. ರಾಧಾ, ಈ ಪುರ್ಸಿ ಮೇಲೆ ನೀನು ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ? ಅದರಿಂದ ನಮಗೇನು ಪ್ರಯೋಜನ? ವೈಭವ್, ಉಪಯೋಗ ಇಲ್ಲದೆ ನಾನು ಉಸಿರು ಕೂಡ ಆಡಲ್ಲ ಅಂಥದ್ರಲ್ಲಿ ಈ ಕೆಲಸ ಮಾಡ್ತೀನಾ? ನೀವೇ ನೋಡ್ತಾ ಇರಿ, ನಾನು ಕೊಡೋ ಟಾರ್ಚರ್ಗೆ ಆ ಪುರುಷಿ ತಾನಾಗೆ ಬಂದು ನಮ್ಮ ಕೆಲಸ ಮಾಡೋದಕ್ಕೆ ಒಪ್ಕೋತಾನೆ. ಒಂದೊಂದ್ಸರಿ ಹಾಗೆ ಯಾರ್ದೋ ಚುಟ್ಟು ಹಿಡಿದ್ರೆ ಯಾರೋ ಬಾಯ್ ಬಿಡ್ತಾರೆ. ಈಗ ನಾವು ಪುರುಷಿನ ಹಿಡಿದ್ರೆ ನಮ್ಮ ಕೆಲಸ ಆದಂಗೆ. ರಾಧಾ, ಈ ಪುರ್ಸಿ ಒಬ್ಬ ಸಣ್ಣ ಇಲಿ ಇದ್ದ ಹಾಗೆ ಅಲ್ಲ, ಅವನಿಂದ ನಮ್ಗೆ ಏನು ಹೆಲ್ಪ್ ಆಗುತ್ತೆ? ರಾಧಾ, ನೀನು ವೈಭವ್ ಜೊತೆ ಇದೆಯಾ? ನನ್ನ ರೇಂಜಿಗೆ ಯೋಚನೆ ಮಾಡಬೇಕು. ಹುಲಿ ಹಿಡಿ ಅಂದರೆ ಯಾವುದೋ ಇಲಿ ಹಿಡಿಯೋ ಕೆಲಸ ಮಾಡ್ತಾ ಇದೆಯಲ್ಲ. ಇಲಿನೇ ವೈಭವ್ ದೊಡ್ಡ ದೊಡ್ಡ ಮೂಟೆಗಳನ್ನ ಕೊರಿಯೋದು. ಚಿಕ್ಕ ಇಲಿ ಅಂತ ತುಂಬ ಲೈಟಾಗಿ ತಗೋಬೇಡಿ. ಆ ಚಿಕ್ಕ ಇಲಿನೇ ದೊಡ್ಡ ಬೆಟ್ಟದಲ್ಲಿ ಬಿಲ ಆಗ್ಯೋದು. ಆ ರಾಜಿ ಇಷ್ಟು ದಿನ ಅಲ್ಲೇ ಇದ್ರು ಅವಳನ್ನು ಯಾರೂ ನಂಬ್ತಿರ್ಲಿಲ್ಲ. ಸೊ ನಮ್ಗೇನು ಯೂಸ್ ಆಗಲಿಲ್ಲ. ಆದರೆ ಪುರುಷಿ ಹಂಗಲ್ಲ, ಇವನನ್ನ ಎಲ್ಲರೂ ನಂಬ್ತಾರೆ. ನಮಗೂ ಅದೇ ಅಲ್ವಾ ಬೇಕಾಗಿರೋದು. ಅವ್ರು ಕಟ್ಟಿರೋ ನಂಬಿಕೆ ಅನ್ನೋ ಕೋಟೆನ ಹೊರಗಡೆಯಿಂದ ಹೊಡೆಯೋದು ಕಷ್ಟ. ಅದೇ ಒಳಗಡೆಯಿಂದ ಒಂದು ಸಣ್ಣ ಬಿರಕ್ ಬಿದ್ದರೆ ಅದಾಗದೇ ಹೊಡೆದೋಗುತ್ತೆ. ಹಾಗಾದರೆ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ರಾಧಾ? ಎಲ್ಲ ಹೇಳಿದ್ರೆ ಮಜಾ ಇರಲ್ಲ ವೈಭವ್. ಸ್ವಲ್ಪ ವೆಯ್ಟ್ ಮಾಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಮಾಡು. ಸಾನಾ, ನಿಂತಾವ್ ಮಾತಾಡ್ಬೇಕು, ಬರಬೇಕು. ಕಣ್ ಕಾಣಿಸ್ತಿಲ್ವೇ? ಮಗಿಗೆ ಅನ್ನ ತಿನ್ನಿಸ್ತೀನಿ, ತಿನ್ನು ಪುಟ. ಸರಿ, ಇನ್ನು ಎಷ್ಟೊತ್ತಾಗ್ತದೆ? ನೀನು ಗದ್ರದಕ್ಕೆ ಮಗ ತಿನ್ನೋದೇ ನಿಲ್ಲಿಸ್ಬಿಡ್ತು. ಹೋಗ್ಲಾ ತಗೆ ಪುಟ, ಬಾ ನಾವು ಬ್ಯಾರೆ ಕಡೆ ಹೋಗಿ ತಿನ್ನುವ ಬಾ. ಈಗ ಅದೇನಾಗುತ್ತೋ ಆಗಲಿ, ನಾನು ಸಾನ ಹತ್ರ ಮಾತಾಡಲೇಬೇಕು. ಏನು ಅನ್ಕೊಂಡು ಅವಳನ್ನ ನೆನ್ನೆ ಯಾವುದೋ ಮಗುನ ಕರ್ಕೊಂಬಂದು ಈಗ ನನ್ನೇ ದೂರ ಇಡ್ತಾಳೆ. ನೋಡುವ ಅದು ಹೆಂಗೆ ಈ ಸತಿ ಮಾತಾಡೋಕ್ಕಿಲ್ಲ ಅಂತ. ಬಾ ಯೋನ್ಲ ಕಾಳಿ. ಅವೇ ನಾನು ನಿಂತಾವ್ ಮಾತಾಡಬೇಕು. ನಾನು ನೋಡ್ತಾನೆ ಇವನಿ ಬೆಳಗ್ಗೆಯಿಂದ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಹೇಳ್ತಾನೆ ಇದೆಯಾ? ಸರಿ, ಯೋನಿಸ್ಯಾ? ಅದು ಅದು ಇಬ್ಬರೇ ಇದ್ದಾಗ ಮಾತಾಡ್ಬೇಕು ನಾವು. ಇಬ್ರು ತಾನೇ ಇರೋದು, ಇನ್ಯಾರವ್ರೆ? ಇದೇ ನಾವು ಹಿಂಗೆ ಹೇಳ್ತಿದ್ಯಾ? ಇನ್ಯಾರವ್ರ? ಮಗಿ ಆಯ್ತಲ್ಲ. ಕಾಳಿ, ಸುಮ್ಗೆ ನನ್ಗೆ ಕೋಪ ಬರ್ಸ್ಬೇಡ. ಪಾಪ ಮಗಿಗೆ ನಿದ್ದೆ ಬರ್ತೈತೆ ಅಂತ ಹೇಳ್ತಾವಳೆ. ನಾನು ಹೋಗಿ ಅವಳನ್ನ ಮಲಗಿಸ್ಬೇಕು. ನೋಡು, ನಂಗೆ ಮಾಡಕ್ಕೆ ಸ್ಯಾನೆ ಕೆಲಸ ಐತೆ. ಸುಮ್ಕೆ ಹೋಗು ಪಾಪುಟ. ಇದ್ಯಾವ ಕರ್ಮ ನಂದು? ಇಟ್ಟು ದಿನ ಸಾರನ್ನು ಹೊಲ್ಸ್ಕೊಳಕ್ಕಾಗದೆ ಪರದಾಡ್ತಾ 106 ಸಮಸ್ಯೆ ಗಮನಿ. ಅಂಥದ್ರಲ್ಲಿ ಆ ಮಗು ಬೇರೆ ಬಂದು ವಕ್ರಿಸ್ಕೊಂಡೈತೆ. ನನ್ನ ಸಾರನ ಹತ್ರ ಸುಳಿದಾರಂಗೆ ಮಾಡ್ತಾಯಿತ್ತಲ್ಲ. ಇನ್ನು ನಾನು ಸುಮ್ಕೆ ಇದ್ರೆ ಸರಿ ಹೋಗಿಲ್ಲ. ಏನಾದರೂ ಮಾಡಿ ಆ ಮಗುನ ಈ ಮನೆಯಿಂದ ಎತ್ತಂಗಡಿ ಮಾಡಬೇಕು. ಇಲ್ಲ ಇದು ನನ್ನ ಸಾರ ಹತ್ರದಿಂದ ಕಿತ್ತಾಕ್ಬಿಡುತ್ತೆ.
ಸಾಹೇಬರು ಬರಕ್ಕೆ ಹೇಳೋರೆ ಅಂದರೆ ಅವ್ರ ಮನೆಗೆ ಬಂದಾಗ ಈ ಕೇಸ್ ಹೊಸಿ ಕಷ್ಟ ಅಂತ ಬೇರೆ ಹೇಳಿದ್ರು. ಅಂದರೆ ಒಳ್ಳೆ ವಿಷಯ ಅಂತೂ ಇರೋಕ್ಕಿಲ್ಲ. ಕಂಟಿ ಸಾಹೇಬ್ರೆ, ನಿಮಗೋಸ್ಕರ ನಾನು ಕಾಯ್ತಾ ಇದ್ದೆ. ಏನೋ ಮುಖ್ಯ ವಿಷಯ ಅಂದರೆ ಹೌದು, ಮುಖ್ಯವಾದ ವಿಷಯನೇ. ಅದಕ್ಕೆ ಮಾತಾಡಕ್ಕೆ ಇಲ್ಲಿ ಕರೆದಿದ್ದು. ಏನು ಸಾಹೇಬ್ರ ಅಂತ ವಿಷಯ? ಈ ಥರ ಕೇಸ್ಗಳಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ಕಂಟಿ. ಗೋಡೆಗಳಿಗೂ ಕಿವಿ ಇರುತ್ತೆ. ಆಮೇಲೆ ಏನಾದರೂ ಒಂದು ಸುದ್ದಿ ಹೊರಗಡೆ ಹೋದ್ರೂ ನಮಗೆ ಕಷ್ಟ. ಹಂಗಾರೆ ಸಾಹೇಬ್ರೆ, ವಾದ ಮಾಡೋಕ್ಕೆ ಸಾಕ್ಷಿ ಆಧಾರ ಎಲ್ಲ ಬೇಕಂತ ಹೇಳ್ತಿರಲ್ಲ, ಅದೆಲ್ಲ ರೆಡಿ ಮಾಡ್ಕೊಂಡ್ರ? ಕೇಸ್ ನಮ್ಮ ಕಡೆಗೇನಾ? ಸಾರಿ ಕಂಟಿ, ಈ ಕೇಸಲ್ಲಿ ಗೆಲ್ಲೋ ಸಾಧ್ಯತೆ ತುಂಬ ಕಡಿಮೆ ಅನ್ನಿಸ್ತಾ ಇದೆ. ರಾಧಾ ಕಡೆಯವರು ಪಕ್ಕಾ ಪ್ಲಾನ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಬರ್ತಿರೋ ಜಡ್ಜು ತುಂಬ ಮುಂಗೋಪಿ ಅಂತ ಹೇಳಿದ್ನಲ್ಲ, ಆಪೋಸಿಟ್ನವ್ರಿಗೆ ಒಂದು ಸಣ್ಣ ಲೂಫೋಲ್ ಸಿಕ್ಕಿದ್ರು ನಾವು ಈ ಕೇಸ್ ಸೋಲ್ತೀವಿ ಅಂತ ಭಯ ಆಗ್ತಾ ಇದೆ. ಇದೇನು ಸಾಹೇಬ್ರೆ ಹಿಂಗೆ ಹೇಳ್ತಿದ್ದೀರಾ? ಅಲ್ಲ, ಇದೇನು ಸಾಧ್ಯ? ನಮ್ಮವ್ವ ಆಗಲಿ ಅಪ್ಪಯ್ಯ ಆಗಲಿ ಯಾರು ಆ ಮನೇನ ಅಕ್ರಮವಾಗಿ ಕಿತ್ಕೊಂಡಿಲ್ಲ. ಅದು ನಮ್ಮ ತಾತನ ಸುತ್ತು. ಅಲ್ಲಿ ಅಪ್ಪಯ್ಯ ಮತ್ತು ಅವ್ವ ಮನೆ ಕಟ್ಟವ್ರೆ. ಅದು ಬರೀ ಮಣ್ಣಿಂದ ಇಟ್ಕೆಯಿಂದ ಕಟ್ಟಿರೋ ಮನೆ ಅಲ್ಲ ಸಾಹೇಬ್ರೆ, ಪ್ರೀತಿಯಿಂದ ಸಾನೆ ಆಸೆ ಪಟ್ಟು ಕಟ್ಟಿರೋ ನನ್ನ ಬಂಗಾರ ನರ್ಮನೆ. ಅಲ್ಲ, ಅದು ಹೆಂಗೆ ನಮ್ಮ ಕೈ ತಪ್ಪೋದಿದೆ ಹೇಳಿ ಸಾಹೇಬ್ರೆ? ನಾವು ಹೆಂಗಾದ್ರೂ ಮಾಡಿ ಈ ಕೇಸ್ನ ಗೆಲ್ಲೇಬೇಕು. ನನ್ನ ಬಂಗಾರ ಇದ್ದಿದ್ದ ಮನೇನ ನಾನು ಉಳ್ಸ್ಕೊಳಕ್ಕಾಗಿಲ್ಲ ಅಂದರೆ ನನ್ನ ಬಂಗಾರಮ್ಮನ ಮಗ ಅಂತ ಹೇಳ್ಕೊಳ್ಳೋ ಯೋಗ್ಯತೆನೇ ಕಳ್ಕೊಂಡಂಗೆ ಆಯ್ತದೆ. ಏಟೆ ಕಷ್ಟ ಆದರೂ ಸರಿ, ನಾವು ಈ ಕೇಸ್ ಗೆಲ್ಲೇಬೇಕು ಸಾಹೇಬ್ರೆ. ನಿಮ್ಗೆ ಗೆಲ್ಲಕ್ಕೆ ಏನು ಬೇಕು ಹೇಳಿ, ಅದು ನನ್ನ ಪಿರಾಣ ಕೇಳಿದ್ರು ನಾನು ಕೊಡ್ತೀನಿ. ಕೇಸ್ ಮಾತ್ರ ನಮ್ಮ ಪರನೇ ಆಗಬೇಕು. ನಿಮ್ಮ ಮಾತು ಕೇಳಿದ್ಮೇಲೆ ನನಗೆ ಸುಮ್ಮನಿರೋಕ್ಕಾಗ್ತಿಲ್ಲ ಕಂಟಿ. ಸತ್ಯಕ್ಕೆ ಯಾವುದೇ ಕಾರಣಕ್ಕೂ ಸೋಲಾಗಬಾರ್ದು, ಅದೇ ನನ್ನ ಆಸೆ. ತುಂಬ ಯೋಚನೆ ಮಾಡಬೇಡ ಕಂಟಿ. ಈ ಕೇಸ್ ಗೆಲ್ಲೋದಕ್ಕೆ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ನಾಳೆ ಬರ್ತಿರೋ ಜಡ್ಜು ಮುಂಗೋಪಿನೇ ಇರ್ಬೋದು, ಆದರೆ ಅವರು ಕುತಂತ್ರ ಮಾಡೋರನ್ನ ಕಂಡ್ರೆ ಕೆಂಡ ಕಾರ್ತಾರೆ. ರಾಧಾ ಮಾಡಿರೋ ಸಣ್ಣ ಸುಳ್ಳನ್ನು ನಾಳೆ ಕೋರ್ಟಲ್ಲಿ ಪ್ರೂವ್ ಮಾಡಿದ್ರೆ ಸಾಕು, ಜಡ್ಜು ನಮ್ಮ ಪರವಾಗಿ ತೀರ್ಪು ಕೊಡ್ತಾರೆ. ಅಂದ್ರೆ ಗೆಲ್ಲೋ ಭರವಸೆ ಐತಾ ಸಾಹೇಬ್ರೆ? ಖಂಡಿತ ಇದೆ. ಈ ಕೇಸ್ನ ನಾನೇ ಸ್ಪೆಷಲ್ ಆಗಿ ತಗೋತಾ ಇದ್ದೀನಿ. ನೀನು ಧೈರ್ಯವಾಗಿರು ಕಂಟಿ. ಸದ್ಯಕ್ಕೆ ಈ ಹೋರಾಟ ನಮಗೆ ಕಷ್ಟ ಇರ್ಬೋದು, ಆದರೆ ನಾವು ಸೋಲ್ಬಾರ್ದು. ನ್ಯಾಯಕ್ಕೆ ಜಯ ಸಿಗಲೇಬೇಕು. ನೀವು ಈ ಧೈರ್ಯ ಕೊಟ್ರಲ್ಲ, ಆಟ ಸಾಕು ಬಿಡಿ. ಅದೇನೇ ಬಂದ್ರೂ ನಾನು ಎದುರಿಸ್ತೀನಿ. ಸರಿ ಕಂಟಿ, ಈ ಕೇಸ್ ವಿಷಯವಾಗಿ ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ನಾನು ನಿಮಗೆ ತಿಳಿಸ್ತೀನಿ. ಬರ್ತೀನಿ. ಸರಿ ಸಾಹೇಬ್ರೆ.